ಇನ್ನೇನು ಮಳೆಗಾಲ ಪ್ರಾರಂಭ ಆಗಿಬಿಡತ್ತೆ. ಈ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮೊದಲು ಅಥವಾ ಸ್ವಲ್ಪ ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮ್ನಲ್ಲಿ ದಾಸವಾಳ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಹತ್ರ ಇರುವಂತಹ ಎಲ್ಲ ಗಿಡಗಳಿಗೂ ಕೂಡ ನಾವು ಕೆಲವೊಂದು ಕೇರ್ಗಳನ್ನು ಈ ಮಾನ್ಸೂನ್ ಟೈಮ್ನಲ್ಲಿ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಗಿಡಗಳೆಲ್ಲ ಹಾಳಾಗಿಬಿಡತ್ತೆ. ಸೇವಂತಿಗೆ ಗಿಡಗಳು, ಗುಲಾಬಿ ಗಿಡಗಳಿಗೆಲ್ಲ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಎಂಡ್ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ನೋಡಿ. ದಾಸವಾಳ ಗಿಡಗಳಿಗೆ ಕೂಡ ನಾವು ಕೆಲವೊಂದು ಕೇರ್ಗಳನ್ನು ಮಾಡಿಕೊಳ್ಳೇಬೇಕು. ಇಲ್ಲಾಂತಂದರೆ ಗಿಡಗಳೆಲ್ಲ ಹಾಳಾಗಿಬಿಡತ್ತೆ. ಹುಳುಗಳ ಕಾಟ ಎಲ್ಲ ತುಂಬ ಇರುತ್ತಲ್ಲ, ಗಿಡ ಎಲ್ಲ ಹಾಳಾಗಿಬಿಡತ್ತೆ. ಕೆಲವೊಂದು ಗೊಬ್ಬರಗಳನ್ನು ಕೊಟ್ಕೊಂಡಿದ್ದೀನಿ. ಆ ಗೊಬ್ಬರಗಳನ್ನು ಈ ಟೈಮ್ನಲ್ಲಿ ಯಾಕೆ ಕೊಡಬೇಕು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ದಾಸವಾಳ ಗಿಡಗಳು ಹೂವಾಗಿ ಮುಗಿತಾ ಬಂದಿರುತ್ತೆ ಕೆಲವೊಂದು ಬ್ರ್ಯಾಂಚಸ್ ಎಲ್ಲ. ಆ ರೀತಿ ಇರುವಂಥ ಬ್ರ್ಯಾಂಚಸ್ಗಳನ್ನೆಲ್ಲ ನಾವು ಈ ಟೈಮ್ನಲ್ಲಿ ಸಾಫ್ಟ್ ಪ್ರೂನಿಂಗ್ ಅಥವಾ ಸೆಮಿ ಹಾರ್ಡ್ ಪ್ರೂನಿಂಗ್ನ ಮಾಡ್ಕೋಬೋದು. ನಾವು ಕಟಿಂಗ್ ನಮ್ಮ ಹತ್ರ ಹಾಕ್ಕೋಬೇಕು ಅಂತಂದರೆ 6ರಿಂದ 7 ಇಂಚು, 6 ಇಂಚಾದರೂ ಸಾಕಾಗುತ್ತೆ. ಅಷ್ಟು ಉದ್ದಕ್ಕೆ ಇರುವಂಥ ಬ್ರ್ಯಾಂಚ್ನ ನಾವು ಕಟ್ ಮಾಡಿಕೊಂಡು ಕಟ್ಟಿಂಗನ್ನು ಹಾಕಿ ಗ್ರೋ ಮಾಡ್ಕೋಬೋದು. ನೋಡಿ, ಈ ಥರ ಇರುವಂಥ ಬ್ರ್ಯಾಂಚಸ್ನೆಲ್ಲ ನಾವು ಕಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ, ಈ ರೀತಿ ಬ್ರೌನ್ ಕಲರ್ ಆಗಿತ್ತಲ್ಲ, ಈ ರೀತಿಯೇ ಇರುವಂಥ ಬ್ರ್ಯಾಂಚಸ್ನ ಕಟ್ ಮಾಡ್ಕೋಬೇಕು ಕಟಿಂಗ್ ಹಾಕ್ಕೋಬೇಕು ಅಂತಂದರೆ. ಮೇನ್ ಬ್ರ್ಯಾಂಚಸ್ಸಿಂದ 3ರಿಂದ 4 ಇಂಚು ಅಥವಾ 2 ಇಂಚಾದರೂ ಅಟ್ಲೀಸ್ಟ್ ಬಿಟ್ಕೊಂಡು ಕಟ್ ಮಾಡ್ಕೊಂಡ್ವಿ ಅಂತಾದರೆ ಅಲ್ಲಿಂದ ಆ ನೋಟ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಈ ಟೈಮ್ನಲ್ಲಿ ದಾಸವಾಳಗಳದ್ದು ಗ್ರೋಯಿಂಗ್ ಟೈಮ್ ಇದು. ಅದಕ್ಕಾಗಿ ನಾವು ಕಟಿಂಗ್ ಕೂಡ ಹಾಕ್ಕೋಬೋದು, ಪ್ರೂನಿಂಗ್ ಕೂಡ ಮಾಡ್ಕೊಳ್ಬೋದು. ಹಾರ್ಡ್ ಪ್ರೂನಿಂಗ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಆದರೆ ಹೈಬ್ರಿಡ್ ವೆರೈಟಿ ಗಿಡಗಳು ತುಂಬ ಬೇಗ ಗ್ರೋತ್ ಇರಲ್ಲ. ಅದಕ್ಕೆ ನಾವು ಪದೇ ಪದೇ ಹಾರ್ಡ್ ಪ್ರೂನಿಂಗ್ ಮಾಡಿದ್ರೆ ಗಿಡಗಳಲ್ಲಿ ಹೂಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ಗ್ರೋತ್ ಇಲ್ಲದೇ ಇರುವಂತಹ ಬ್ರ್ಯಾಂಚಸ್ನ ನಾವು ಸಾಫ್ಟ್ ಪ್ರೂನಿಂಗ್ನ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆ ಪ್ರೂನಿಂಗ್ನ ಮಾಡ್ಕೊಳ್ಳೋವಾಗ ಮಳೆಗಾಲದಲ್ಲಿ ನೋಡಿ, ಈ ರೀತಿ 45 ಡಿಗ್ರಿ ಆ್ಯಂಗಲ್ನಲ್ಲೇ ನಾವು ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಗಿಡದ ಬ್ರ್ಯಾಂಚಸ್ಸಲ್ಲೆಲ್ಲ ನೀರು ಸಿಕ್ಬಿಡುತ್ತೆ. ಹಾಗೆ ಕೊಳತು ಹೋಗೋ ಚಾನ್ಸಸ್ಸು, ಫಂಗಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮಳೆಗಾಲ ಟೈಮ್ನಲ್ಲಿ ನಾವು ಫಂಗಿಸೈಡ್ನ ಅಪ್ಲೈ ಮಾಡಬೇಕಾಗತ್ತೆ. ನಾನು ಸಾಫ್ಟ್ ಫಂಗಿಸೈಡ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಡ್ರಾಪ್ ಆಗೋವಷ್ಟು ಬೇವಿನ ಎಣ್ಣೆನ ತೊಗೊಂಡಿದ್ದೀನಿ. ಮಳೆಗಾಲದಲ್ಲಿ ನೀರಿನಿಂದ ತೊಳೆದು ಹೋಗಿಬಿಡುತ್ತಲ್ಲ, ಅದಕ್ಕೆ ನಾನು 1 ಡ್ರಾಪ್ ಆಗೋವಷ್ಟು ಬೇವಿನ ಎಣ್ಣೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರಿಂದಾಗಿ ನಾವು ಅಪ್ಲೈ ಮಾಡಿದಾಗ ಬೇಗ ನೀರಿನಿಂದ ತೊಳೆದು ಹೋಗಲ್ಲ ನಾವು ಹಚ್ಚಿರುವಂಥ ಫಂಗಿಸೈಡ್ನ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬೇಸಿಗೆನಲ್ಲಾದರೆ ಮಾಡಬೇಕು ಅಂತಿರಲ್ಲ. ನೋಡಿ ಫ್ರೆಂಡ್ಸ್, ಕಟ್ ಮಾಡಿರುವಂತಹ ಎಲ್ಲ ಬ್ರ್ಯಾಂಚಸ್ಗೂ ನಾನು ಫಂಗಿಸೈಡ್ನ ಈ ರೀತಿ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ರೀತಿ 45 ಡಿಗ್ರಿ ಆ್ಯಂಗಲ್ನಲ್ಲೇ ಕಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಕಟ್ಟಿಂಗ್ ಹಾಕ್ಕೊಳ್ಳುವಾಗ ಮತ್ತೆ ಮತ್ತೆ ಕಟ್ ಮಾಡುವಂಥ ಅವಶ್ಯಕತೆ ಕೂಡ ಇರಲ್ಲ. ಕೆಲವಷ್ಟು ಗ್ರೋತ್ ಇರುವಂತಹ ಬ್ರ್ಯಾಂಚಸ್ನೆಲ್ಲ ನಾನು ಪ್ರೂನಿಂಗ್ ಮಾಡ್ಕೊಂಡಿಲ್ಲ. ಹಾಗೆ ಫ್ರೆಂಡ್ಸ್, ಈ ರೀತಿ ಕೊಳ್ತಿರುವಂತಹ ಅಥವಾ ಒಣಕೊಂಡಿರುವಂತಹ ಹೂವೆಲ್ಲ ಹಳೇದಾಗಿರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು, ತುಂಬಾ ಕೀಟಗಳ ಕಾಟ ಎಲ್ಲ ಇರುತ್ತೆ ನೋಡಿ, ಹುಳ ಕೂಡ ತಿಂತಾ ಇರುತ್ತೆ. ಅದಕ್ಕಾಗಿ ನಾವು ಆಗಾಗ ಬೇವಿನ ಎಣ್ಣೆನ ಸ್ಪ್ರೇ ಮಾಡೋದು ಬೆಸ್ಟು. 10 ದಿವಸಕ್ಕೊಮ್ಮೆನಾದರೂ ಬೇವಿನ ಎಣ್ಣೆನ ಸ್ಪ್ರೇ ಮಾಡ್ಕೊಳ್ಳಿ. 1 ಲೀಟ್ರ್ ನೀರಿಗೆ 5 ml ಆಗುವಷ್ಟು ಬೇವಿನ ಎಣ್ಣೆನ ಸೇರಿಸ್ಬಿಟ್ಟು ಅದಕ್ಕೆ 1-2 ಡ್ರಾಪ್ ಆಗುವಷ್ಟು ಶಾಂಪೂ ಅಥವಾ ಸೋಪ್ ಆಯಿಲ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂತಂದರೆ ನೀಮ್ ಆಯಿಲು ನೀರು ಜೊತೆ ಮಿಕ್ಸ್ ಆಗಲ್ಲ. ಆ ರೀತಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗಿಡಗಳಿಗೆ 10 ದಿವಸಕ್ಕೊಮ್ಮೆ ನಾವು ಮಾಡ್ಕೊಳ್ತಾ ಇದ್ದರೆ ಗಿಡಗಳಲ್ಲಿ ಯಾವುದೇ ರೀತಿ ಫಂಗಸ್ ಆಗಲ್ಲ ಮತ್ತು ಕೀಟಗಳು ಕೂಡ ಅಟ್ಯಾಕ್ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಮಿಲಿಬಗ್ಸ್ ಎಲ್ಲ ಅಟ್ಯಾಕ್ ಆಗಲ್ಲ ಗಿಡಗಳಿಗೆ. ಕಾಂಡಗಳಿಗೆ ಕೂಡ ನಾವು ಸ್ಪ್ರೇ ಮಾಡ್ಕೊಳ್ಬೇಕು. ಇಲ್ಲಾಂತಂದರೆ ಮಿಲಿಬಗ್ಸ್ ಎಲ್ಲ ಈ ಟೈಮ್ನಲ್ಲಿ ತುಂಬಾ ಆಗಿಬಿಡತ್ತೆ. ಗಿಡ ಇದರಿಂದ ಹಾಳಾಗಿಬಿಡತ್ತೆ. ನಾನು ಕೂಡ ಎಲ್ಲ ಗಿಡಗಳಿಗೂ ಇದೇ ರೀತಿ ಸ್ಪ್ರೇನ ಆಗಾಗ ಮಾಡ್ಕೊಳ್ತಾ ಇರ್ತೀನಿ. ಇದರಿಂದ ನನ್ನ ಗಿಡಗಳಲ್ಲಿ ಈ ವರ್ಷ ಸ್ವಲ್ಪ ಕೂಡ ಕೀಟಗಳು ಆಗಲಿ, ಮಿಲಿಬಗ್ಸ್ ಆಗಲಿ ಏನೂ ಕೂಡ ಆಗಿಲ್ಲ. ತುಂಬ ಚೆನ್ನಾಗಿದೆ ದಾಸವಾಳ ಗಿಡಗಳು. ಕಳೆದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಮಿಲಿಬಗ್ಸ್ ಅಟ್ಯಾಕ್ ಆಗಿತ್ತು. ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಬೆಸ್ಟ್ ಟೈಮ್ ದಾಸವಾಳ ಗಿಡಗಳಲ್ಲಿ ಡ್ರೈನೇಜ್ ಹೋಲ್ ಮೂಲಕ ಬೇರುಗಳೆಲ್ಲ ಹೊರಗಡೆ ಬಂದುಬಿಟ್ಟಿರುತ್ತೆ. ಈ ಟೈಮ್ನಲ್ಲಿ ನಾವು ಗಿಡಗಳನ್ನು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಗಿಡಗಳ ಗ್ರೋತ್ ಇರಲ್ಲ.
ನೋಡಿ ಯಾವ ರೀತಿ ಹೊರಗಡೆ ಬಂದಿದೆ ಅಂತ. ಈ ರೀತಿ ಚೆಕ್ ಮಾಡಿಕೊಂಡು ನಾವು ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಳ್ಬೋದು. ರೂಟ್ ಪ್ರೂನಿಂಗ್ನ ಮಾಡಿಕೊಂಡು ಬೇರೆ ಮಣ್ಣನ್ನು ಪಾಟಿಂಗ್ ಮಿಕ್ಸ್ನ ಹಾಕಿಬಿಟ್ಟು ಇದೇ ಪಾಟ್ಗೆ ಕೂಡ ಹಾಕ್ಕೋಬೋದು. ಇಲ್ಲ ಅಂತಂದರೆ ನೆಲದಲ್ಲಿ ಜಾಗ ಇದೆ ಅಂತಂದರೆ ನೆಲದಾಗ ಕೂಡ ಇಷ್ಟು ದೊಡ್ಡಾಗಿರುವಂಥ ಗಿಡನ ಹಾಕ್ಕೋಬೋದು. ಮತ್ತು ಫ್ರೆಂಡ್ಸ್, ಡ್ರೈನೇಜ್ ಹೋಲೆಲ್ಲ ಬ್ಲಾಕ್ ಆಗಿದೆಯಾ ಇಲ್ವಾ ಅಂತ ಪಾಟಲ್ಲಿರುವಂಥ ಗಿಡಗಳನ್ನು ನಾವು ಆಗಾಗ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮಳೆಗಾಲದಲ್ಲಂತೂ ತುಂಬಾ ಮಳೆ ಬರ್ತಾ ಇರುವಾಗ ನೀರು ಸ್ಟಾಕ್ ಹೋಗಿಬಿಟ್ಟು ರೂಟ್ ರಾಟ್ ಆಗಿಬಿಡುತ್ತೆ, ಬೇರುಗಳೆಲ್ಲ ಕೊಳ್ತೋಗ್ಬಿಡುತ್ತೆ. ಅದಕ್ಕೆ ನಾವು ಈ ರೀತಿ ನೀರನ್ನು ಹಾಕಿದಾಗ ಈಸಿಯಾಗಿ ನೀರು ಪಾಸ್ ಆಗ್ತಾ ಇದೆ ಅಂತಂದರೆ ಅದು ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಮಾಡಿಕೊಂಡು ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದೆ ಅಂತಂದರೂ ಕೂಡ ನಾವು ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ನನ್ನ ಗಿಡಗಳನ್ನೆಲ್ಲ ಮಂಗಗಳು ತಿನ್ಕೊಂಡು ಹೋಗಿತ್ತು. ನಂತರ ಒಂದು ಫರ್ಟಿಲೈಸರ್ನ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ, ನಂತರ ನನ್ನ ಗಿಡಗಳು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ, ಯಾವ ರೀತಿ ಮೊಗ್ಗುಗಳೆಲ್ಲ ಬರ್ತಾ ಇದೆ ಅಂತ. ಆ ಫರ್ಟಿಲೈಸರ್ನ ನೀವು ಕೂಡ ಟ್ರೈ ಮಾಡಬೇಕು ಅಂತಂದರೆ ದಯವಿಟ್ಟು ಚಾನಲ್ಗೆ ಹೋಗಿ ನೋಡ್ಬೋದು, ಅಥವಾ ಎಂಡ್ ಕಾರ್ಡಲ್ಲಿ ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ, ಬೇಕಾದವರು ಚೆಕ್ ಮಾಡ್ಕೋಬಹುದು. ಹಾಗೆ ಫ್ರೆಂಡ್ಸ್, ಮಳೆಗಾಲ ಸ್ಟಾರ್ಟ್ ಆದಾಗ ಎಲೆಗಳೆಲ್ಲ ಈ ರೀತಿ ಈ ಟೈಮ್ನಲ್ಲಿ ತುಂಬಾ ಹಳದಿ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವೊಂದು ಸಲ ಮ್ಯಾಗ್ನೇಷಿಯಮ್ ಕೊರತೆ ಕೂಡ ಕಾರಣ ಆಗ್ಬೋದು. ಆ ರೀತಿ ಆದಾಗ ನಾವು ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡಬೇಕಾಗತ್ತೆ, ಮಣ್ಣಿಗೆ ಕೂಡ ಸೇರಿಸ್ಕೋಬೋದು. ಈ ರೀತಿಯಾಗಿರುವಂತಹ ಎಲೆಗಳನ್ನೆಲ್ಲ ತೆಗೆದು ಗಿಡಗಳನ್ನು ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕು, ಫಂಗಸ್ ಆಗಿಬಿಡುತ್ತೆ. ಪಾಟಲ್ಲಿರುವಂತಹ ಗಿಡಗಳಾದರೆ ಮಣ್ಣನ್ನು ಕೂಡ ತುಂಬ ಚೆನ್ನಾಗಿ ಈ ರೀತಿ ಫಂಗಸ್ ಆಗಿರುವಂಥ ಎಲೆಗಳು ಕೂಡ ಕೆಲವೊಮ್ಮೆ ಇರುತ್ತೆ, ಅವುಗಳನ್ನೆಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಬೇರೆ ಕಡೆ ತೆಗೆದು ಹಾಕ್ಕೊಳ್ಬೇಕಾಗತ್ತೆ. ಕಳೆ ಗಿಡಗಳೇನಾದರೂ ಬಂದಿದ್ದರೆ ಅದನ್ನು ಕೂಡ ತೆಗೆದುಕೊಳ್ಬೇಕು. ನಾವು ಪಾಟ್ನ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ, ಗಿಡಗಳು ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಮಳೆಗಾಲದಲ್ಲಿ ಕೂಡ ಕೆಲವೊಮ್ಮೆ ಬಿಸಿಲು ಬರ್ತಾ ಇರುತ್ತಲ್ಲ, ಆ ರೀತಿ ಬಿಸಿಲು ತಾಗುವಂತಹ ಜಾಗದಲ್ಲೇ ಗಿಡಗಳನ್ನು ಇಟ್ಕೊಳ್ಳೋದು ಬೆಸ್ಟ್. ಹಾಗೆಯೇ ತುಂಬ ಚಿಕ್ಕ ಗಿಡಗಳು, ಈ ವರ್ಷ ಅಷ್ಟೇ ರಿಪೋರ್ಟ್ ಮಾಡ್ಕೊಂಡಿರುವಂತಹ ಗಿಡಗಳಾದರೆ ಸ್ವಲ್ಪ ಕಡಿಮೆ ಮಳೆ ನೀರು ತಾಗುವಂತಹ ಜಾಗದಲ್ಲಿ ಇಟ್ಕೊಂಡ್ರೆ ಗಿಡಗಳು ಸೇಫ್ ಅಂತ ಅಂದ್ಕೋತೀನಿ. ಹಳೆ ಗಿಡಗಳು ಅಂದರೆ 3-4 ವರ್ಷ ಆಗಿರುವಂತಹ ಗಿಡಗಳು, ಹಳೆ ಗಿಡಗಳನ್ನೆಲ್ಲ ನಾವು ಡೈರೆಕ್ಟಾಗಿ ಮಳೆ ನೀರು ಬೀಳುವಂತಹ ಜಾಗದಲ್ಲಿ ಕೂಡ ಇಟ್ಕೊಂಡ್ರೂ ಏನಾಗಲ್ಲ. ಆದರೆ ಡ್ರೈನೇಜ್ ಹೋಲ್ ಮಾತ್ರ ಬ್ಲಾಕ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಮಳೆಗಾಲದಲ್ಲಿ ಏನಾದರೂ ನೀರು ಸ್ಟಾಕ್ ಆಯಿತು ಗಿಡಗಳಿಗೆ ಅಂತಾದರೆ ತುಂಬಾ ಹಾನಿ ಆಗಿಬಿಡುತ್ತೆ, ಬೇರುಗಳು ಕೊಳ್ತು ಹೋಗ್ಬಿಡುತ್ತೆ, ಫಂಗಸ್ ಆಗುತ್ತೆ. ಅದಕ್ಕೆ ನಾವು ಡ್ರೈನೇಜ್ ಹೋಲ್ನ ಚೆಕ್ ಮಾಡಿಕೊಂಡು ಪಾಟ್ನ ರಿಪೋರ್ಟ್ ಮಾಡ್ಕೊಳ್ಳೋದಾ ಏನು ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಮೇಲ್ಗಡೆ ಇರುವಂತಹ ಮಣ್ಣನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿಕೊಂಡು ನಂತರ ಗೊಬ್ಬರಗಳನ್ನು ಹಾಕ್ಕೊಳ್ಳೋದು ಬೆಸ್ಟ್. ಈ ಟೈಮ್ನಲ್ಲಿ ನಾವು ಜೈವಿಕ ಗೊಬ್ಬರನ ಕೂಡ ಹಾಕ್ಕೋಬೋದು. ಹಾಗೆಯೇ ಕೌಡಂಗ್ ಕಾಂಪೋಸ್ಟ್ ಇರುತ್ತಲ್ಲ, ವರ್ಮಿ ಕಾಂಪೋಸ್ಟ್, ಇವುಗಳನ್ನೆಲ್ಲ ಹಾಕ್ಕೋಬೋದು. ಯಾವುದಾದ್ರೂ ಘನಗೊಬ್ಬರಗಳನ್ನು ಈ ಟೈಮ್ನಲ್ಲಿ ನಾವು ಹಾಕ್ಕೋಬೇಕಾಗತ್ತೆ. ಘನಗೊಬ್ಬರಗಳನ್ನು ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ. ಮಳೆಗಾಲ ಆಗಿರೋದ್ರಿಂದ ಮಣ್ಣನ್ನು ಲೂಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೆಲದಲ್ಲಿರುವಂತಹ ದಾಸವಾಳ ಗಿಡಗಳಿಗೆ ಕೂಡ ನಾವು ಈ ರೀತಿ ರಿಂಗ್ ಥರ ಮಾಡಿಕೊಂಡು, ಅಂದರೆ ಒಂದು 4 ಇಂಚು ಅಥವಾ 5 ಇಂಚು ಬುಡ ಇರುತ್ತಲ್ಲ, ಮೇನ್ ಬೇರೆ ಇರುತ್ತಲ್ಲ, ಅದರಿಂದ ಹೊರಗಡೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಗಿಡದಿಂದ ಹೊರಗಡೆ ಈ ರೀತಿ ರಿಂಗ್ ಥರ ಮಾಡಿಕೊಂಡು ಅಲ್ಲಿ ನಾವು ಗೊಬ್ಬರನ ಹಾಕ್ಕೋಬೇಕು. ಮಣ್ಣು ತುಂಬ ಟೈಟಾಗಿದ್ದರೆ ಈ ರೀತಿ ಮಾಡ್ಕೋಬೇಕಾಗತ್ತೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಆಕ್ಸಿಜನ್ ಸಪ್ಲೈ ಆಗುತ್ತೆ ಗಿಡಗಳ ಬೇರಿಗೆ, ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ. ಮೇಲ್ಗಡೆ ಇರುವಂತಹ ಚಿಕ್ಕ ಚಿಕ್ಕ ಬೇರುಗಳೆಲ್ಲ ಇರುತ್ತಲ್ಲ, ಅವುಗಳೆಲ್ಲ ಈ ರೀತಿ ಹೊಸತು ಬೇರು ಬಂದಂಗೂ ಕೂಡ ಗಿಡಗಳು ಹೆಲ್ದಿಯಾಗಿ ಗ್ರೋತ್ ಆಗ್ತಾ ಇರುತ್ತೆ. ನಾನು ಒಂದು 4-5 ರೀತಿ ಗೊಬ್ಬರನ ಮಿಕ್ಸ್ ಇರೋದನ್ನು ನಮ್ಮ ಅಡಿಕೆ ತೋಟಕ್ಕೆ ಹಾಕೋದಕ್ಕೆ ಅಂತ ತೊಗೊಂಡು ಬಂದಿದ್ರು. ಇದರಲ್ಲಿ ಟ್ರೈಕೋಡರ್ಮಾ ಕೂಡ ಇದೆ, ಅಂದರೆ ಜೈವಿಕ ಗೊಬ್ಬರ ಇದು. ಇದನ್ನು ಈ ಟೈಮ್ನಲ್ಲಿ ಹಾಕ್ಕೋತಾ ಇದ್ದೀನಿ. ಮಳೆ ನೀರು ಬೀಳ್ತಾನೆ ಇರುತ್ತಲ್ಲ, ಇದು ಒಣಗಿಬಿಟ್ರೆ ಇದರಲ್ಲಿರುವಂತಹ ಜೈವಿಕ ಅಂಶ ಎಲ್ಲ ಒಣಗೋಗ್ಬಿಡುತ್ತೆ. ಅದಕ್ಕೆ ಮಳೆಗಾಲ ಟೈಮ್ನಲ್ಲಿ ಈ ರೀತಿ ಜೈವಿಕ ಗೊಬ್ಬರಗಳನ್ನು ಕೊಟ್ಕೊಳ್ಳೋದು ಬೆಸ್ಟ್, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಬೇಸಿಗೆನಲ್ಲಿ ಈ ಗೊಬ್ಬರನ ಕೊಡೋದ್ರಿಂದ ಅಷ್ಟೊಂದು ಯೂಸ್ ಇಲ್ಲ ಅಂತ ಅನ್ಕೋತೀನಿ. ಅಂದರೆ ಮಾಯಿಶ್ಚರ್ನ ಮೇಂಟೈನ್ ಮಾಡಲೇಬೇಕಾಗತ್ತೆ. ಸ್ವಲ್ಪ ಕೂಡ ಮಾಯಿಶ್ಚರ್ ಇಲ್ಲದೇ ಇರೋ ರೀತಿ ಆಗಿಬಿಟ್ರೆ ಗೊಬ್ಬರದಲ್ಲಿ ಪವರೆಲ್ಲ ಹೊರಟು ಹೋಗ್ಬಿಡುತ್ತೆ. ಅದಕ್ಕೆ ನಾನು ಈ ಟೈಮ್ನಲ್ಲಿ ಈ ಗೊಬ್ಬರನ ಕೊಟ್ಕೊಳ್ತಾ ಇದ್ದೀನಿ. ನೀವು ವರ್ಮಿ ಕಾಂಪೋಸ್ಟ್ ಅಥವಾ ಕೌಡಂಗ್ ಕಾಂಪೋಸ್ಟ್ ಕೂಡ ಹಾಕ್ಕೋಬೋದು. ರಿಂಗ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಒಂದು 2 ಮುಷ್ಟಿ ಆಗುವಷ್ಟು ಈ ರೀತಿ ಗೊಬ್ಬರನ ಹಾಕಿ ಮೇಲ್ಗಡೆಯಿಂದ ಮಣ್ಣನ್ನು ಕವರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬುಡನ ಸ್ಲೋಪಾಗಿ ಇಟ್ಕೊಳ್ಳಿ ನೆಲದಲ್ಲಿರುವಂಥ ಗಿಡಗಳಿಗೆ, ಆಗ ನೀರು ತುಂಬ ಸುಲಭವಾಗಿ ಜಾರೋಗುತ್ತೆ.
ಮಳೆಗಾಲದಲ್ಲಿ ಮಣ್ಣಿನ ಸವಕಳಿ ಆಗ್ತಾ ಇರುತ್ತಲ್ಲ, ಅದಕ್ಕಾಗಿ ಮಲ್ಚಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದಾಗಿ ನಾವು ಕಳೆ ಗಿಡಗಳನ್ನು ಕೂಡ ಕಂಟ್ರೋಲ್ ಮಾಡ್ಕೋಬಹುದು. ಬೇಸಿಗೆನಲ್ಲಿ ಕಿತ್ತಿರುವಂತಹ ಕಳೆ ಗಿಡಗಳನ್ನು ಕೂಡ ನಾವು ರಿಯೂಸ್ ಮಾಡ್ಕೋಬೋದು ಒಣಗಿಸ್ಬಿಟ್ಟು. ನೋಡಿ, ಪಾಟಲ್ಲಿರುವಂತಹ ಗಿಡಗಳಿಗೆ ಸಾಮಾನ್ಯವಾಗಿ ನೀರನ್ನು ಹಾಕಿಬಿಟ್ರು ಕೆಲವೊಮ್ಮೆ ಮಣ್ಣೆಲ್ಲ ಸ್ವಲ್ಪ ಕೆಳಗಡೆ ಹೋಗಿಬಿಟ್ಟಿರುತ್ತೆ. ಆ ಟೈಮ್ನಲ್ಲಿ ನಾವು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ನಂತರ ಈ ಗೊಬ್ಬರನ ಸೇರಿಸಿ ಮೇಲ್ಗಡೆಯಿಂದ ಒಂದು ಲೇಯರು ಮಣ್ಣನ್ನು ಹಾಕ್ಕೊಳ್ಳೋದು ಬೆಸ್ಟ್. ಇದರಿಂದಾಗಿ ಈ ಗೊಬ್ಬರ ಕೂಡ ತಂಪಾಗಿರುತ್ತೆ. ಅಂದರೆ ಇದರಲ್ಲಿರುವಂಥ ಜೈವಿಕ ಅಂಶಗಳಿಗೆಲ್ಲ ಯಾವುದೇ ರೀತಿ ತೊಂದರೆ ಆಗಲ್ಲ, ಟ್ರೈಕೋಡರ್ಮಾಕ್ಕೆಲ್ಲ. ಅದಕ್ಕೆ ನಾನು ಈ ರೀತಿಯಾಗಿ ಈ ಗೊಬ್ಬರನ ಪಾಟಲ್ಲಿರುವಂತಹ ಗಿಡಗಳಿಗೆ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಮೇಲ್ಗಡೆಯಿಂದ ಮಣ್ಣನ್ನು ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗ್ತಾ ಇರುತ್ತೆ. ಅಂದರೆ ಹೊಸ ಮಣ್ಣು ಕೂಡ ಸಿಗುತ್ತಲ್ಲ. ಈ ಮಳೆಗಾಲ ಟೈಮ್ನಲ್ಲಿ ಇದೊಂದು ಆರೈಕೆನ ನಾವು ಪಾಟಲ್ಲಿರುವಂತಹ ಗಿಡಗಳಿಗೆ ಕೂಡ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಗಿಡಗಳಿಗೆ ಮಣ್ಣನ್ನೇನು ಸೇರಿಸೋದು ಬೇಕಾಗಲ್ಲ, ತುಂಬ ಮಣ್ಣಿರುತ್ತೆ, ಅಷ್ಟೊಂದು ಮಣ್ಣೆಲ್ಲ ಹೋಗಿರಲ್ಲ. ಆ ಟೈಮ್ನಲ್ಲಿ ಮಣ್ಣನ್ನು ಈ ರೀತಿ ಲೂಸ್ ಮಾಡಿಕೊಂಡು ಈ ಗೊಬ್ಬರನ ಹಾಕಿ ಅದೇ ಮಣ್ಣನ್ನು ನಾವು ಮೇಲ್ಗಡೆಯಿಂದ ಕವರ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನನ್ನ ಪಾಟಲ್ಲಿರುವಂಥ ಗಿಡಗಳಿಗೆಲ್ಲ ನಾನು ಬಟರ್ ಮಿಲ್ಕ್, ಅಂದರೆ ಬೆಣ್ಣೆ ತೆಗೆದಿರುವಂತಹ ಮಜ್ಜಿಗೆನ, ಹುಳಿಯಾಗಿರುವಂಥ ಮಜ್ಜಿಗೆನ ಕೆಲವೊಂದು ಗೊಬ್ಬರಗಳ ಮುಖಾಂತರ ಕೊಡ್ತಾ ಇರ್ತೀನಿ. ಇದರಿಂದಾಗಿ ಗಿಡ ತುಂಬ ಚೆನ್ನಾಗಿ, ಅಂದರೆ ಪಾಟಲ್ಲಿರುವಂಥ ಗಿಡ ಕೂಡ ಚೆನ್ನಾಗಿ ಗ್ರೋ ಆಗ್ತಾಯಿದೆ, ಮಣ್ಣು ಕೂಡ ಲೂಸಾಗಿ ಇರುತ್ತೆ. ನೋಡಿ, ಯಾವುದೇ ರೀತಿ ಗೊಬ್ಬರನ ಹಾಕ್ಕೊಂಡಾಗ ನೀರು ಕೊಡೋದಂತೂ ಮರೀಲೇಬಾರ್ದು. ದಾಸವಾಳ ಗಿಡದ ಕಟ್ಟಿಂಗನ್ನು ಕೂಡ ನಾವು ಈ ಟೈಮ್ನಲ್ಲೇ ಹಾಕಿ ಗ್ರೋ ಮಾಡ್ಕೋಬೋದು. ಫೆಬ್ರವರಿ ತಿಂಗಳಲ್ಲಿ ಕೂಡ ಕಟ್ಟಿಂಗನ್ನು ಗ್ರೋ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ. ಈ ಟೈಮ್ನಲ್ಲಿ ಎಲ್ಲ ರೀತಿ ಗಿಡಗಳ ಕಟ್ಟಿಂಗ್ ಕೂಡ ಹಾಕ್ಕೋಬೋದು. ದಾಸವಾಳ ಗಿಡಗಳ ಕಟ್ಟಿಂಗನ್ನು ಯಾವ ರೀತಿ ಹಾಕ್ಕೊಳ್ಳೋದು ಈ ಟೈಮ್ನಲ್ಲಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಂಪಾರ್ಟೆಂಟ್ ಅನಿಸಿದ್ರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.